ವಿಸ್ತಾರ ನ್ಯೂಸ್ ನಲ್ಲಿ ಬಾಂಬರ್ ಎಕ್ಸ್ಕ್ಲೂಸಿವ್ ವಿಡಿಯೋ. ಎಸ್, ಬಿಎಂಟಿಸಿ ಓಲ್ವೋ ಬಸ್ ನಲ್ಲಿ ಶಂಕಿತ ವ್ಯಕ್ತಿ ಪ್ರಯಾಣ ಮಾಡಿದ್ದಾನೆ. ಓಲ್ವೋ ಬಸ್ ನಲ್ಲಿ ವಿಸ್ತಾರ ನ್ಯೂಸ್ ನಲ್ಲಿ ಬಾಂಬರ್ ಎಕ್ಸ್ಕ್ಲೂಸಿವ್ ವಿಡಿಯೋ ಒಂದು ಸಿಕ್ಕಿದೆ. ಬಿಎಂಟಿಸಿ ಓಲ್ವೋ ಬಸ್ ನಲ್ಲಿ ಶಂಕಿತ ವ್ಯಕ್ತಿ ಪ್ರಯಾಣ ಮಾಡ್ತಿರುವಂತ ಒಂದು ವಿಡಿಯೋ ಸಿಕ್ಕಿದೆ. ಬಾಂಬ್ ಇಟ್ಟು ವಾಪಸ್ ಬಸ್ನಲ್ಲಿ ಬಾಂಬರ್ ಪ್ರಯಾಣ ಮಾಡಿದ್ದಾನೆ. ಆ ದೃಶ್ಯಾವಳಿಗಳು ನಮಗೆ ಸಿಕ್ಕಿದೆ. ಟ್ರಾವೆಲ್ ಹಿಸ್ಟ್ರಿ ಮರೆಮಾಚಲು ಬಸ್ಗಳಲ್ಲಿ ಶಂಕಿತ ವ್ಯಕ್ತಿ ಓಡಾಡಿದ್ದಾನೆ. ಶಂಕಿತ ಬಾಂಬರ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೋಡ್ತಾ ಇದ್ದೀರಾ. ವಿಸ್ತಾರ ನ್ಯೂಸ್ನಲ್ಲಿ ಬಾಂಬರ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು. ಬಾಂಬ್ ಇಟ್ಟ ನಂತರ ಅಲ್ಲಿಂದ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾನೆ. ಅದು ಬಿಎಂಟಿಸಿ ಓಲ್ವೋ ಬಸ್ನಲ್ಲಿ ಶಂಕಿತ ವ್ಯಕ್ತಿ ಪ್ರಯಾಣ ಮಾಡಿದ್ದಾನೆ. ಈ ಒಂದು ವಿಡಿಯೋ ವಿಸ್ತಾರ ನ್ಯೂಸ್ಗೆ ಸಿಕ್ಕಿದೆ. ಶಂಕಿತ ಬಾಂಬರ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ರವೆ ಇಡ್ಲಿ ತಿಂದು ನಂತರ ಅಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿ ಇಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಈ ಹಿಂದೆ ಕೂಡ ಅವನ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗೆದುಕೊಳ್ಳೋದಾದ್ರೆ ಸಾಕಷ್ಟು ಬಸ್ಗಳಲ್ಲಿ ಆತ ಪ್ರಯಾಣ ಮಾಡಿರೋದು ಕೂಡ ಈಗ ತನಿಖೆ ಮುಖಾಂತರ ಗೊತ್ತಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಬಾಂಬರ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ. ಓಲ್ವೋ ಬಸ್ನಲ್ಲಿ ಆತ ಪ್ರಯಾಣ ಮಾಡಿರುವಂತಹ ದೃಶ್ಯಾವಳಿಗಳು ಸಿಕ್ಕಿದೆ. ಇದೀಗ ಬಸ್ ಚಾಲಕ ಮತ್ತು ಕಂಡಕ್ಟರ್ನ ಇಬ್ಬರನ್ನೂ ಕೂಡ ವಿಚಾರಣೆ ಮಾಡ್ತಿದ್ದಾರೆ. ಆತ ಬಂದಿದ್ದ, ಎಲ್ಲಿ ಆತ ಇಳ್ಕೊಂಡ ಬಸ್ನಿಂದ, ನಂತರ ಅಲ್ಲಿಂದ ಎಲ್ಲಿ ಹೋದ, ಏನು, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಯಾವ ಸ್ಟಾಪ್ನಲ್ಲಿ ಈತ ಬಸ್ ಒಳಗಡೆ ಬಂದ, ಈ ಒಂದು ಆಯಾಮಗಳಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಈ ತರ ಬಂದು ಬಸ್ನಲ್ಲಿ ಪ್ರಯಾಣ ಮಾಡಿದ್ರೆ. ಇದೀಗ ಜನಗಳಿಗೆ ಗೊತ್ತಾಗ್ತಾ ಇದೆ. ಪ್ರತಿ ಬಾರಿನೂ ಕೂಡ ಬಟ್ಟೆಗಳನ್ನ ಬದಲಾಯಿಸಿದ್ದಾನೆ, ಬಸ್ಗಳನ್ನ ಬದಲಾಯಿಸಿದ್ದಾನೆ. ಈ ರೀತಿಯಾಗಿ ಯಾರಿಗೂ ಡೌಟ್ ಬರಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾನೆ ಬಾಂಬರ್. ಇದ್ರ ಬಗ್ಗೆ ಪೊಲೀಸರು ಎಲ್ಲಾ ಕಡೆ ಸಿಸಿಟಿವಿ ಫುಟೇಜಸ್ ಕೂಡ ತೆಗೆಸ್ತಾ ಇದ್ದಾರೆ. ಒಂದೊಂದಷ್ಟು ಕ್ಲೂ ಸಿಗ್ತಾ ಇದೆ. ಆದಷ್ಟು ಬೇಗ ಆತನನ್ನ ಸೆರೆ ಹಿಡಿಯೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳು ನಡೀತಾ ಇದೆ. ಒಂದು ಕಡೆ ಟೋಪಿ ಹಾಕಿದ್ದಾನೆ, ಇನ್ನೊಂದು ಕಡೆ ಟೋಪಿ ಬಿಚ್ಚಿದ್ದಾನೆ. ಆ ಕಂಪ್ಲೀಟ್ ಮುಖವನ್ನ ನೋಡಬಹುದು. ಒಂದು ಬಾರಿ ಕೊನೆಯಲ್ಲಿ ಹೋಗಿ ಕೂತಿದ್ದಾನೆ ಆತ, ಸೀಟ್ ಮೇಲೆ ಕೂತಿದ್ದಾನೆ. ಅಲ್ಲಿ ಟೋಪಿ ಬಿಚ್ಚು ಅಲ್ಲಿ ಕೂತಿದ್ದಾನೆ. ಇನ್ನೊಂದು ಕಡೆ ಟೋಪಿ ಹಾಕಿಕೊಂಡು ಒಳಗಡೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳು ಸಿಕ್ಕಿದೆ. ಅದರ ಜೊತೆಗೆ ಸಾಕಷ್ಟು ಬಟ್ಟೆಗಳನ್ನು ಕೂಡ ಆತ ಬದಲಾಯಿಸಿದ್ದಾನೆ. ಬ್ಲಾಸ್ಟ್ ಆಗೋಕ್ಕಿಂತ ಮುಂಚೆ ಹೋಟೆಲ್ನಲ್ಲಿ ಒಂದು ಬಟ್ಟೆಯನ್ನು ಬದಲಾಯಿಸಿದ್ದಾನೆ. ಬರುವಾಗ ಒಂದು ಬಟ್ಟೆ ಹೋಟೆಲ್ನಲ್ಲಿ ಬದಲಾಯಿಸಿ ನಂತರ ಅಲ್ಲಿಂದ ಹೋಗಿದ್ದಾನೆ. ಬಸ್ಗಳಲ್ಲೂ ಕೂಡ ಅಷ್ಟೇ, ಸಾಕಷ್ಟು ಬಸ್ಗಳಲ್ಲಿ ಆತ ಪ್ರಯಾಣ ಮಾಡಿದ್ದಾನೆ. ಆತ ಎಲ್ಲೆಲ್ಲಿ ಓಡಾಡಿದ್ದಾನೆ, ಏನು, ಯಾವ್ಯಾವ ಬಸ್ನಲ್ಲಿ ಆತ ಪ್ರಯಾಣ ಮಾಡಿದ್ದಾನೆ, ಅದು ಎಲ್ಲವೂ ಫುಟೇಜಸ್ ಸಿಕ್ಕಿದೆ. ಆ ಒಂದು ಫುಟೇಜಸ್ ಮೇಲೆ ಸಾಕಷ್ಟು ಜನರನ್ನ ವಿಚಾರಣೆ ಮಾಡ್ತಿದ್ದಾರೆ. ಯಾವುದೇ ಒಂದು ಸಣ್ಣ ಸುಳಿವು ಸಿಗಬಾರ್ದು ಅಂತ ಈತ ಎಲ್ಲ ಕಡೆ ಪ್ರಯಾಣ ಮಾಡಿದ್ದಾನೆ. ಆದರೂ ಕೂಡ ಒಂದಷ್ಟು ಸಿಸಿಟಿವಿ ಸಿಕ್ಕಿದೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಈಗ ಬಾಂಬರ್ನ ಎಕ್ಸ್ಕ್ಲೂಸಿವ್ ವಿಡಿಯೋ ಸಿಕ್ಕಿದೆ. ಬಸ್ನಲ್ಲಿ ಆತ ಪ್ರಯಾಣ ಮಾಡ್ತಿರುವಂಥ ದೃಶ್ಯಾವಳಿಗಳು ಸಿಕ್ಕಿದೆ. ಇದು ಯಾವ ರೂಟ್ ಬಸ್ಸು, ಏನು, ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಅಭಿಷೇಕ್? ಇದು ಬಾಂಬನ್ನ ಪ್ಲಾಂಟ್ ಮಾಡಿದ ಬಳಿಕ ಆತ ವೈಟ್ ಫೀಲ್ಡ್ ಅಂದ್ರೆ ಬ್ರೂಕ್ ಫೀಲ್ಡ್ ಮುಖಾಂತರ ITPL ಮತ್ತೆ ಹೂಡಿ ಮುಖಾಂತರ ಈ ಒಂದು ಸಾಗುವಂತಹ ಬಸ್ನಲ್ಲಿ ಆತ ಒಂದು ಪ್ರಯಾಣವನ್ನು ಮಾಡ್ತಾನೆ. ಅಂದರೆ 500 ನಂಬರಿನ ಬಸ್ನಲ್ಲಿ ಆತ ಪ್ರಯಾಣ ಮಾಡಿದ ಅಂತ ಹೇಳಿ ಈ ಹಿಂದೆಯೂ ಕೂಡ BMTC ಸಿಬ್ಬಂದಿಗಳು ಈ ಒಂದು ಡೀಟೇಲನ್ನು ಕೊಡ್ತಾರೆ. ಆ ಬಸ್ನಲ್ಲಿದ್ದಂತಹ ಈ CCTVಯ ದೃಶ್ಯಾವಳಿಗಳು ಈಗಾಗಲೇ ನೀವು ನೋಡ್ತಾ ಇರಬಹುದು. ಅವನು ಯಾವ ಮಟ್ಟಕ್ಕೆ ಒಂದು ನಾರ್ಮಲ್ ಆಗಿದ್ದಾನೆ, ಅಂದರೆ ಇಂತಹ ಒಂದು ಕೃತ್ಯವನ್ನು ಎಸಗಿದ್ದೀನಿ ಅಂತ ಹೇಳಿ ಆತನಿಗೆ ಒಂದು ರೀತಿಯ ಪಶ್ಚಾತ್ತಾಪ ಕೂಡ ಇಲ್ಲದ ರೀತಿಯಲ್ಲಿ ಆತ ನಾರ್ಮಲ್ ಆಗೇ ಇರ್ತಾನೆ. ನಾರ್ಮಲ್ ಆಗಿ ಬಂದು ಬಸ್ ಹತ್ತಿ ಅಲ್ಲಿ ಒಂದು ಪ್ರಯಾಣ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ. ಈಗ ಈ ಸಂದರ್ಭದಲ್ಲಿ ಆತ ಟ್ರಾವೆಲ್ ಮಾಡಿರುವಂತಹ ಒಂದು ಹಿಸ್ಟ್ರಿಯನ್ನು ಕಲೆ ಹಾಕೋದಕ್ಕೆ CCP ಅಧಿಕಾರಿಗಳು, NIA ಅಧಿಕಾರಿಗಳು ಈಗಾಗಲೇ ಎಲ್ಲ ಈ ರೀತಿಯಾದಂತಹ ಅಂದರೆ ಬಸ್ಸಿನಲ್ಲಿ CCTVಗಳನ್ನು ಕಲೆ ಹಾಕುವಂಥದ್ದು ಮತ್ತು ಆತ ಇಳಿದು ಹೋದಂತಹ
ಆ ಒಂದು ವೇನ CCTVಗಳನ್ನು ರಿಕವರಿ ಮಾಡಿ ಒಂದು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಈಗ ಅತಿ ತೀವ್ರಗತಿಯಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಈ ರೀತಿಯಾದಂತಹ ಒಂದು CCTVಗಳು ಪೊಲೀಸರಿಗೆ ಸಾಕಷ್ಟು ಒಂದು ಹೆಲ್ಪ್ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಆತನ ಸ್ಪಷ್ಟವಾದಂತಹ ಚಿತ್ರಣ ಇಲ್ಲಿಯವರೆಗೂ ಕೂಡ ಸಿಕ್ಕಿಲ್ಲ. ಹಾಗೂ ಪ್ರತಿಯೊಂದು ಅಂದರೆ ಎಲ್ಲ ಸೈಡ್ ಭಾಗದಲ್ಲಿ ಮಾಸ್ಕ್ ಹಾಕಿರುವಂತಹ ಒಂದು ಸ್ಥಿತಿಯಲ್ಲಿ ಸಿಕ್ಕಿರುವಂತಹ ಒಂದು ಕಾರಣದಿಂದಾಗಿ ಈಗ ಸ್ಪಷ್ಟವಾದಂತಹ ಒಂದು ಚೆಹರೆ ಪೊಲೀಸರಿಗೆ ಸಿಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು CCTV ದೃಶ್ಯಗಳು ಕೂಡ ಸಾಕಷ್ಟು ಪೊಲೀಸರಿಗೆ ಹೆಲ್ಪ್ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ಈ ಒಂದು ಫೂಟೇಜನ್ನು ಇಟ್ಕೊಂಡು ಈ ಫೂಟೇಜಲ್ಲಿ ಯಾರ್ಯಾರು ಬಸ್ಸಲ್ಲಿ ನಿರ್ವಾಹಕರಿದ್ದರು ಅಂದರೆ ಡ್ರೈವರ್ ಆಗಿರಬಹುದು ಮತ್ತು ನಿರ್ವಾಹಕ ಆಗಿರಬಹುದು, ಅವರಿಬ್ಬರನ್ನು ಕೂಡ ಈಗ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಆತ ಬಸ್ ಹತ್ತಿದಂತಹ ಸಂದರ್ಭದಲ್ಲಿ ಕೇವಲ ಒಂದು 4ರಿಂದ 5 ಜನ ಅಷ್ಟೇ ಪ್ರಯಾಣಿಕರಿಗೆ ಇರುವಂತಹ ಒಂದು ಕಾರಣದಿಂದಾಗಿ ಅಲ್ಲಿನ ನಿರ್ವಾಹಕರಿಗೆ ಮತ್ತು ಚಾಲಕರಿಗೆ ಆತನಿಗೆ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಅಂದರೆ ಆತನ ಮುಖ ಚೆಹರೆ ಏನಿದೆ ಅದು ಸ್ಪಷ್ಟತೆ ಇರುತ್ತೆ. ಬ್ಯುಸಿ ಬಸ್ ಆಗಿಲ್ಲದ ಒಂದು ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಅವರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಮತ್ತು ಆತ ಎಲ್ಲಿ ಇಳಿದ ಅನ್ನುವಂತಹ ಬಗ್ಗೆ ಒಂದು ವಿಚಾರಣೆಯನ್ನು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಇದರ ಮತ್ತಷ್ಟು ಒಂದು ತೀವ್ರಗತಿಯಲ್ಲಿ CCTVಗಳನ್ನು ಪರಿಶೀಲನೆ ನಡೆಸಿ ತಮ್ಮ ಒಂದು ಏನು ಹುಡುಕಾಟ ಏನಿದೆ ಅದು ಮುಂದುವರಿಸಲಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.